ಭಗವದ್ಗೀತೆಯಲ್ಲಿ 16ನೇ ಒಂದು ಅಧ್ಯಾಯದಲ್ಲಿ ಯಾವುದು ಅಂತಂದರೆ ದೈವಾಸುರ ಸಂಪದ್ ವಿಭಾಗ ಯೋಗ. ಇದರಲ್ಲಿ ಒಂದು 14ನೇ ಶ್ಲೋಕ ಇವಾಗ ನಾನು ಅರ್ಥ ವಿವರಿಸಿ ಟೈಪ್ ಮಾಡ್ತಾ ಇದ್ದೆ. ಆವಾಗ ನನಗೆ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಆ ಶ್ಲೋಕ 14ನೇ ಶ್ಲೋಕ 16ನೇ ಅಧ್ಯಾಯ. ಇದರಲ್ಲಿ ಏನು ಬರುತ್ತೆ, ಕೃಷ್ಣ ಏನು ಹೇಳಿದ್ದಾನೆ ಅಂತಂದರೆ, ಅಸೌಮಯ ಹತ ಶತ್ರು ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಂತ ಬರುತ್ತೆ. ಇದು ಏನು ಅಂತಂದರೆ ಆಸುರಿ ಭಾವನ ಅಂದರೆ ರಾಕ್ಷಸತ್ವದ ಗುಣವುಳ್ಳ ಜನರ ಬಗ್ಗೆ ಹೇಳ್ತಾ ಇದ್ದಾನೆ. ಇವರು ಹೇಗೆ ಅಂತಂದರೆ ತುಂಬ ಒಂದು ಜಂಬ ತೋರಿಸ್ತಾ ಇರ್ತಾರೆ. ನಾನೇ ಮಾಡಿದೆ, ನನ್ನಿಂದನೇ ಹೀಗಾಗ್ತಾ ಇದೆ, ಇದು ಏನಾದರೂ ಒಂದು ಸಕ್ಸಸ್ ಆಗಿಬಿಟ್ರೆ ನಾನು ಹೇಳಿದೆ ಅದಕ್ಕೋಸ್ಕರ ಈ ಥರ ಸಕ್ಸಸ್ ಆಗ್ತಾ ಇದೆ ಅಂತ ಎಲ್ಲ ಈ ಥರ ಹೇಳ್ತಾ ಇರ್ತಾರೆ. ಅವರು ಏನಾದರೂ ಯಾರನ್ನೂ ಹೊಗಳೋದಿಲ್ಲ. ಯಾರನ್ನಾದರೂ ಹೊಗಳ್ತಾ ಇದ್ದರೆ ಅಲ್ಲಿ ಆ ಜಾಗದಲ್ಲಿ ಕುತ್ಕೊಳ್ಳೋದಕ್ಕೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ನನಗೆ ತುಂಬ ಹಣ ಇದೆ, ನಾನು ಏನು ಬೇಕಾದರೂ ಸಾಧಿಸ್ತೀನಿ, ಎಲ್ಲಿ ಬೇಕಾದರೂ ಹೋಗ್ತೀನಿ, ಸುಖವಾಗಿದ್ದೀನಿ ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ. ಇದೆಲ್ಲ ಒಂದು ರೀತಿ ಮೌಢ್ಯ ಅಂದರೆ ಅಜ್ಞಾನ, ಒಂದು ರೀತಿಯ ಮೋಹ ಕೌದಿರುತ್ತೆ ಇವ್ರಿಗೆ. ಸರಿ, ಇವಾಗ ಸಾಮಾನ್ಯರಾಗಿರೋರು ಹೇಳ್ಕೊಬೋದು, ಹೌದು ನನ್ನ ಹತ್ರ ದುಡ್ಡಿದೆ, ಸುಖವಾಗಿದ್ದೀನಿ, ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇರ್ತಾರಲ್ಲ. ನಾನು ಸುಖವಾಗಿದ್ದೀನಿ ಅನ್ನೋದು ತಪ್ಪ ಅಂತ ಬರುತ್ತೆ. ಆದರೆ ಆ ರೀತಿ ಒಂದು ಮನೋಭಾವನೆ ಇರಬಾರ್ದು. ಒಂದು ಸೂತ್ರದ ಬೊಂಬೆ ಹೇಗಿರುತ್ತೆ, ಒಂದು ಸೂತ್ರದ ಬೊಂಬೆ ಹೇಳುತ್ತಂತೆ, ನಾನು ತುಂಬ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ನನ್ನ ಕೈಕಾಲೆಲ್ಲ ತುಂಬ ಚೆನ್ನಾಗಿ ಅಲ್ಲಾಡಿಸ್ತೀನಿ, ಪುರಾಣದ ಕಥೆಗಳನ್ನೆಲ್ಲ ಬೇಸ್ ಮಾಡಿಕೊಂಡು ಜನರಿಗೆಲ್ಲ ನಾನು ಹೇಳ್ತಾ ಇರ್ತೀನಿ ಅಂತ ಎಲ್ಲ ಜಂಬ ಕೊಚ್ಕೊಳ್ಳುತ್ತಂತೆ. ಆದರೆ ಅದು ನಿಜವಾಗ್ಲೂ ಸರಿನಾ? ಮೇಲ್ಗಡೆ ಇರೋನು ದಾರ ಇಟ್ಕೊಂಡು ಆ ಸೂತ್ರವನ್ನು ಹಿಡ್ಕೊಂಡು ಅವನು ಮಾಡ್ತಾ ಇರ್ತಾನೆ, ಅದು ಅವನದಲ್ವ ಕೆಲಸ. ಹಾಗೆ ದೇವರು ನಮ್ಮನ್ನು ಎಲ್ಲ ಮಾಡಿಸ್ತಾ ಇರೋದು. ಇದರಲ್ಲಿ ನಾನೇ ಅನ್ನೋದು ಒಂದು ಅಹಂಕಾರ ನಾವು ಸೇರಿಸ್ಕೊಂಡಿದ್ದಾಗ ಅದು ಅಸುರಿಕ ಭಾವನೆ ಅಂತ ಹೇಳ್ತಾರೆ. ಇದನ್ನು ನಾನು ಶೇರ್ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೆ.